ಕೆಲ್ಸುತ್ತೆ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ ಬಾರೆ 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 ಪ್ರಿಯಾ 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 ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ. ಮೊನ್ನೆ ಒಂದು ಚಾನಲ್ ಪ್ರೋಗ್ರಾಮ್ ಇತ್ತಲ್ಲ, ಹೋಗ್ಲಿಲ್ವಾ? ಹೌದು ಕಣೆ, ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ. ಸಿಕ್ಕಿದ್ರು ಕೂಡ ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಅಂತ ತುಂಬಾ ಕರೀತಾರೆ. ನಮ್ಮ ಡ್ಯಾಡಿ ಮಮ್ಮಿ ಕಳ್ಸೋಲ್ಲ, ನಾನು ಏನ್ ಮಾಡ್ಲಿ? ಹೌದಲ್ವೇನೆ? ಹೌದು ಕಣೆ, ಎಲ್ಲೋದ್ರೂ ಕರಿತಿರ್ತಾರೆ, ಬಟ್ ಮಮ್ಮಿನೇ ಕಳ್ಸಲ್ಲ. ಅಲ್ಲಿ ಹಾಗೆ ಇಲ್ಲಿ ಹೀಗೆ. ಏನ್ ಮಾಡೋದು? ಕೆಂಪು ಮೂತಿಯ ಕುನ್ನಿಗಳೇ, ಏನಂದಿ? ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ, ಬಿತ್ತೀರಾ, ಬೆಳೆದಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ಸಂಬಂಧಿಕರೇ, ನಿಮಗೇಕೆ ಕೊಡಬೇಕು ಕಪ್ಪ? ಹಲೋ ಮಂಜು, ಏನೇ ಇದು ಈ ಅವತಾರ? ಸಾರಿ ಕಣೆ, ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನಂಗೆ ಗೊತ್ತಾಯ್ತು ಬಿಡು, ನಿಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ನೀ ಸಿಟಿಗೆ ಹೋಗೋಣ ಬಾರ ಅಂತ ಹೇಳಿದ್ಯಾ, ಇನ್ನೂ ರೆಡಿ ಆಗಿಲ್ವಿಲ್ಲ. ಏನೇ ಅವತಾರ ನಿಂದು? ಚಾಕು ಇಟ್ಕೊಂಡಿದ್ಯಾ? ನೀನು ಯಾವುದೋ ಡೈಲಾಗ್ ಹೇಳ್ತಿದ್ದಲ್ಲ, ಅದು ಕಿತ್ತೂರು ಚೆನ್ನ ಬಂದು ಸಖತ್ತಾಗಿ ಹೇಳಿದೆ ಕಣೆ. ಹಾಗೆ ಅಡಿಗೆ ಮಾಡ್ಕೊತಾ ಟಿವಿ ಆನ್ ಮಾಡೋದಮ್ಮ, ಕೆಳದಿ ಚೆನ್ನಮ್ಮ ಸೀರಿಯಲ್ ಬರ್ತಾ ಇತ್ತು, ಹಾಗೆ ಡೈಲಾಗ್ಸ್ ನೆನ್ಪು ಮಾಡ್ಕೋತಾ ಇದ್ದೆ. ಅಲ್ಲ ಕಣೆ, ಇಷ್ಟೊಂದೆಲ್ಲ ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಏನು ಅಡಿಗೆ ಮನೆ ಹೇಳ್ತಿದ್ಯಾ? ಸೀರಿಯಲ್ಗಾರ ಸೇರ್ಕೋಬಾರ್ದಾ? ಅಯ್ಯೋ, ನಮ್ಗೆ ಯಾರಮ್ಮ ಕೊಡ್ತಾರ ಅವಕಾಶ? ಯಾಕೆ ಹಾಗಂತೀಯ? ಬೆಂಗಳೂರು ಹೋದ್ರೆ ಅವಕಾಶ ಸಿಗತ್ತೆ ಅಂತ ನಾ ಕೇಳಿದ್ದೀನಪ್ಪ. ಅಯ್ಯೋ, ಹೀಗೆ ಮೊನ್ನೆ ಯಾರೋ ಹೇಳಿದ್ರು, ಹಾಗಂತ ಹೋಗಿ ವಿಚಾರಿಸಿದ್ರೆ ಏನಂದ್ರು ಗೊತ್ತಾ? ಏನಂದ್ರೆ? ಅಯ್ಯೋ ಹೋಗಮ್ಮ, ನಿಮಗೆಲ್ಲ ವಯಸ್ಸಾಗಿದೆ, ನಿಮ್ಗೆ ಯಾಕೆ ಬೇಕು, ಮನೇಲಿರಿ ಅಂತ ಹೇಳ್ಬಿಡೋದು. ಏನೋ ವಯಸ್ಸಾಗಿದೆ ಅಂದ್ರ ನಿನಗೆ? ಅಲ್ಲ ಕಣೆ, ಕೃಷ್ಣ ರುಕ್ಮಿಣಿಯಲ್ಲಿ ಅಜ್ಜಿಗೆ ಎಷ್ಟೊಂದು ವಯಸ್ಸಾಗಿಲ್ವೇನೆ? ಅವರಿಗೆಲ್ಲ ಕೊಡ್ತಾರೆ ಬಿಡಮ್ಮ, ನಮ್ಗೆ ಯಾರು ಕೊಡ್ತಾರೆ? ನಮ್ ಹಣೆ ಬರನೇ ಇಷ್ಟು. ಯಾಕೆ ಟ್ರೈ ಮಾಡ್ತೀಯ? ಟ್ರೈ ಮಾಡೆ. ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇಷ್ಟು ಚೆನ್ನಾಗಿ ಹಾಡು ಹೇಳ್ತಿರಲ್ಲ ನೀವು, ಹೆಂಗ್ರೆ ಕಲ್ತ್ರಿ ನೀವು ಇಷ್ಟೆಲ್ಲ? ಅಯ್ಯೋ, ನಾನು ಸಣ್ಣ ವಯಸ್ಸಿಂದನೇ ಹಾಡು ಹೇಳಕ್ಕೆ ಶುರು ಮಾಡಿದೆ. ಆದರೆ ನೋಡ್ರಿ, ನೀವು ಎಲ್ಲ ಚಾನಲಲ್ಲೂ ನೋಡ್ತೀರಲ್ಲ, ಅದರಲ್ಲಿ ನಮಗೆ ಸಿನಿಮಾದವ್ರು ಮಾಡಿದವರೇ ಬೇಕು, ಧಾರಾವಾಹಿ ಮಾಡಿದವರೇ ಬೇಕು, ಆಮೇಲೆ 18 ವರ್ಷದಿಂದ 25 ವರ್ಷದೊಳಗಿನ ಹುಡುಗಿ ಇರಬೇಕು ಅಂತ ಹೇಳ್ತಾರೆ. ನಮಗೆ ಎಷ್ಟೇ ಪ್ರತಿಭೆ ಇರಲಿ ಕಣ್ರಿ, ನಮ್ಗೆ 60 ವರ್ಷ ಆದವರಿಗೆ ಯಾರ್ರೀ ನಮಗೆ ನಮ್ಮ ಪ್ರತಿಭೆಯನ್ನು ನೋಡಿ ಅವಕಾಶ ಮಾಡಿಕೊಡ್ತಾರೆ? ಈಗ ಏನು ಮಾಡೋಣ ಅಂತೀರಾ? ಈಗ ಏನು ಮಾಡೋಣ ಅಂದರೆ, ನಮಗೇನು ಎಲ್ಲ ಅವಕಾಶ ಸಿಗುತ್ತೋ ಅಲ್ಲಿ ಹೋಗೋಣ ಅನ್ಕೋತೀವಿ, ನಮ್ಮನ್ನು ಯಾರು ಕರೆಯೋದೇ ಇಲ್ಲ. ಅಜಯ್ 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 ಅಜಯ್, ಯಾಕೆ ಆ ಥರ ಅನ್ಕೋತೀರಾ? ಓ, ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರಿ ಗೊತ್ತಾ ನೀವು? ಹೌದಾ? ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಪ್ರಿಯಾ, ಅವಾಗ್ಲೇ ಏನೋ ಅಂದಿಯಲ್ಲ? ಏನ್ ಹೇಳಿ? ಏನೋ ಅಪ್ಪ ಅಮ್ಮ ಬೈತಾರೆ, ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಏನೋ ಅಂದೆ. ಹೌದು. ಅಲ್ಲ, ನೀನು ಇಷ್ಟೊಂದು ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ಯಾರಿಗೂ ತೋರಿಸ್ತಿಲ್ಲ? ತೋರ್ಸೋದಂತ ಅಲ್ಲ, ಕರೀತಾರೆ, ಹೋಗ್ತೀವಿ ಅವಕಾಶಕ್ಕೆ, ಬಟ್ ಅಲ್ಲಿ ಅವ್ರು ಹೇಳಿದ ಜಾಗಕ್ಕೆ ಹೋಗೋದು ಅಂದ್ರೆ ನಮ್ಮ ಡ್ಯಾಡಿ ಮಮ್ಮಿ ಕಳ್ಸಲ್ಲ. ಸೊ ಅದೇ ಪ್ರಾಬ್ಲಮ್. ಏನ್ ಮಾಡೋದು ಸಮಸ್ಯೆ? ಮೇಡಮ್, ನೀವೇನು ಹೇಳಿದ್ರಿ ಮನೇಲಿ ಅಡುಗೆ ಮಾಡ್ತೀವಿ, ಗಂಡನಿಗೆ ಒಳ್ಳೆ ಅಡುಗೆ ಬಡಿಸ್ತೀವಿ ಅಂತ. ಹೌದಪ್ಪ, ಏನ್ ಟ್ಯಾಲೆಂಟ್ ಇದ್ರೆ ಏನಂತೆ, ನಮ್ಮನ್ನ ಯಾರು ಕರೀತಾರೆ ಹೇಳು? ಯಾಕೆ ಮೇಡಮ್ ಆ ಥರ ಅನ್ಕೋತೀರಾ? ನಿಮ್ಮೂರಲ್ಲೇ ನಾವೇ ಬಂದು ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನೀವೇನಾದರೂ ಮಾಡ್ತೀರಾ? ಯಾಕೆ ಮಾಡಲ್ಲ, ಕೊಟ್ಟು ನೋಡಿ. ಹೌದಾ? ಖಂಡಿತ. ಇಲ್ಲೂ ಬಂದು ಅಡುಗೆ ಮಾಡ್ಬಿಟ್ರೆ? ಅಡಿಗೆ ಮಾಡಲ್ಲ ರೀ, ಆಕ್ಟಿಂಗ್ ಮಾಡ್ತೀವಿ. ಆಕ್ಟಿಂಗ್ ಮಾಡ್ತೀರಾ? ಖಂಡಿತ. ಡ್ಯಾನ್ಸ್ ಮಾಡ್ತೀರಾ? ಡ್ಯಾನ್ಸು ಮೈ ಮಾಡ್ತೀವಿ, ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಸೂಪರ್ ಆಗರೆ. ಅಜ್ಜಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಪ್ರಿಯಾ ನೋಡಿದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ನೀವು ನೋಡಿದ್ರೆ ಚಾಕು ಇಟ್ಕೊಂಡೇ ಬಂದ್ಬಿಟ್ಟಿದ್ದೀರಾ. ನಮ್ಗೆ ಹಾಕ್ಬಿಡಿ ಅಷ್ಟೇ. ಹಾಗೇನು ಹಾಕಲ್ಲಪ್ಪ. ನಾನು ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ? ಹೌದು, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೀನ್ ಯಾರೀಗ? ನಾವು ಸುವರ್ಣ ಚಾನಲ್ ಅವರು. ಸುವರ್ಣ ಚಾನಲ್ನವ್ರ? ಅಯ್ಯೋ, ಸುವರ್ಣ ಚಾನಲ್ ಅವರ? ಹೌದು, ಸುವರ್ಣ ಚಾನಲ್ ಅಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಅಂತ ಒಂದು ಕಾರ್ಯಕ್ರಮ ಇದೆ. ಇದು ನಾರಿಯರ ವೇದಿಕೆ. ಇದ್ರಲ್ಲಿ ಏನಂದ್ರೆ ಹೆಣ್ಮಕ್ಳು ಎಲ್ಲ ನಮ್ಮ ಅಮ್ಮಂದ್ರು ಮನೇಲಿ ಇರೋ ಬದಲು ಅವ್ರ ಮನೆ ಬೇರೆ ಟ್ಯಾಲೆಂಟ್ನ ನಮ್ಮ ಸ್ಟೇಜಲ್ಲಿ, ಅದು ಅವ್ರ ಊರಲ್ಲೇ ಪ್ರದರ್ಶನ ಮಾಡ್ಬೋದು. ಇದೊಂದು ನಿಮ್ಗೆ ಒಳ್ಳೆ ಅವಕಾಶ. ನಾವು ನಿಮ್ಮೂರಲ್ಲಿ ಶುರು ಮಾಡಿದ್ರೆ ನೀವು ಅದನ್ನ ಭಾಗವಹಿಸ್ತೀರಾ? ಹಾಗಾದ್ರೆ ತಡ ಯಾಕೆ? ನಿಮ್ಮೂರಲ್ಲೇ ಇವತ್ತು ಸುವರ್ಣ ಲೇಡೀಸ್ ಕ್ಲಬ್ ನ ಉದ್ಘಾಟನೆ ಮಾಡೋಣ. ಖಂಡಿತ. ಓಕೆ ಜೆ, ನಿಮ್ಮ ಆಶೀರ್ವಾದ ಇರ್ಲಿ ಅಜ್ಜಿ. ಗಣ್ಯರೆಲ್ಲ ಇವತ್ತು ಬಂದ್ ಕೂತಿದ್ದಾರೆ. ನೀವೆಲ್ಲ ಹೊರಗಡೆ ಹೋಗಿ ಮೇಕಪ್ ಮಾಡ್ಕೊಂಡ್ರೆ ನಾನು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ ಯು. ನಿನ್ ಭವಿಷ್ಯ ಉಜ್ವಲ. ಓಕೆ ಜಿ, ಓಕೆ, ಹುಷಾರಾಗಿ ಹೋಗಿ ಅಜ್ಜಿ. ಕೋಲ್ ಇಟ್ಕೊಂಡಿದ್ದೀರಾ, ಬಿದ್ಬಿಡ್ತೀರಾ, ಹುಷಾರಾಗಿ ಹೋಗಿ. ಆಯ್ತು. ಹೋಗಿ ಬನ್ನಿ ಅಜ್ಜಿ.
ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸಲಾಂ ಅಲೈಕಂ ವಣಕಂ. ನಮಸ್ಕಾರ ಶಿವಮೊಗ್ಗ. ಅದು ಶಿವಮೊಗ್ಗ ಅಂದ್ರೆ ದುರ್ವಾಸ ಮುನಿಗಳ ತಪೋಭೂಮಿ ಈ ಶಿವಮೊಗ್ಗ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ವಚನ ಕೊಟ್ಟಂತ ಶಿವಶರಣೆ ಅಕ್ಕಮಾದೇವಿ ಅವರ ಊರು ಈ ಶಿವಮೊಗ್ಗ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎಂದು ನಮ್ಮ ಕನ್ನಡ ತಾಯಿಯನ್ನು ಹೊಗಳಿ ಎಲ್ಲ ಕನ್ನಡಿಗರಿಗೂ ನಮ್ಮ ಊರು, ನಮ್ಮ ನಾಡು, ನಮ್ಮ ಭಾಷೆ ಎಂಬ ಹೆಮ್ಮೆಯಿಂದ ಸಾಲನ್ನು ಕೊಟ್ಟ ಶ್ರೀಯುತ ರಾಷ್ಟ್ರಕವಿ ಕುವೆಂಪು ಅವರ ಊರು ಈ ಶಿವಮೊಗ್ಗ. ಇವತ್ತು ಶಿವಮೊಗ್ಗಕ್ಕೆ ನಾವು ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ, ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಸೇರಿದ್ದೀರಿ. ಕಾರ್ಯಕ್ರಮನ ಶುರು ಮಾಡೋಣ ಅಲ್ವಾ? ತಡ ಮಾಡೋದು ಬೇಡ. ಹಾಗಾದ್ರೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಕೊಟ್ಬಿಡಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಇವತ್ತಿಲ್ಲಿ ಬಂದಿದ್ದಾರೆ. ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೆದ್ಬಿಡೋಣ. ಮೊದಲನೇದಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶುಭಾ ಕೃಷ್ಣಮೂರ್ತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಸುವರ್ಣ ಚಾನೆಲ್ನ ರಿಸರ್ಚ್ ಆ್ಯಂಡ್ ಮಾರ್ಕೆಟಿಂಗ್ ಹೆಡ್ ಆದ ಶ್ರೀಯುತ ಅನಿಲ್ ನಾರಂಗ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮದೇ ಊರಿನವರಾದ ಶ್ರೀಮತಿ ಉಮಾಮೂರ್ತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹೂಬುಚ್ಚ ಕೊಡುವುದರ ಮೂಲಕ ಕಾರ್ಯಕ್ರಮನ ಶುರು ಮಾಡೋಣ ಅಂತ ಕೇಳ್ಕೊತೀನಿ. ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ. ಈ ಕಾರ್ಯಕ್ರಮದಿಂದ ಹಲವಾರು ಜನ ನಮ್ಮನ್ನು ನೋಡ್ತಾರೆ, ನಾವೆಲ್ಲರೂ ಪರಿಚಯ ಮಾಡ್ಕೋತೀವಿ, ಹಲವಾರು ಸಂಬಂಧಗಳು ಬೆಳೆಯುತ್ತೆ. ಹಾಗೆ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ಬಲ್ಲಿ ತುಂಬ ಊರಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಇವತ್ತು ನಾನಾ ಊರಿಂದ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಒಂದು ಸುವರ್ಣ ಲೇಡೀಸ್ ಕ್ಲಬ್ ಉದ್ಘಾಟನೆ ನಡೀತಿದೆ ಅಂತ ಖುಷಿಯಾಗಿ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವ್ರನ್ನೆಲ್ಲರನ್ನೂ ಸಹ ವೇದಿಕೆ ಮೇಲೆ ಕರೆಯೋಕ್ಕೆ ನಾನು ಇಷ್ಟಪಡ್ತೀನಿ. ಉಮಾಮೂರ್ತಿ ಅವರು ಅವ್ರನ್ನ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರನ್ನೂ ಸ್ವಾಗತ ಮಾಡಿದ್ವಿ, ಕಾರ್ಯಕ್ರಮನ ಶುರು ಮಾಡಿದ್ದೀವಿ. ಕಾರ್ಯಕ್ರಮಕ್ಕೆ ಏನು ತೊಂದರೆ ಆಗಬಾರ್ದಲ್ವಾ? ಹಾಗಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಗಣೇಶನನ್ನ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮನ ಶುರು ಮಾಡೋಣ. ಹಾಗಾದರೆ ನಿಮ್ಮ ಮುಂದೆ ಒಂದು ಪ್ರಾರ್ಥನೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಣಪತಿ ನಿನ್ನಯ ಚರಣಕ್ಕೆ ಮಣಿವೆವು, ಗುಣನಿಧಿ ಪೊರೆ ನಮ್ಮ. ಗಣಪತಿ ನಿನ್ನಯ ಚರಣಕ್ಕೆ ಮಣಿವೆವು, ಗುಣನಿಧಿ ಪೊರೆ ನಮ್ಮ. ನಿನ್ನನು ಭಜಿಸದೆ ಅನ್ಯರ ಭಜಿಸಲು ನಿನ್ನನು ಭಜಿಸದೆ ಅನ್ಯರ ಭಜಿಸಲು
ಗಣಪತಿ ನಿನ್ನಯ ಚರಣಕ್ಕೆ ಮಣಿವೆವು ಗುಣನಿಧಿ ಪೊರೆ ನಮ್ಮ ಗಣಪತಿ ನಿನ್ನಯ ಚರಣಕ್ಕೆ ಮಣಿವೆವು ಗುಣನಿಧಿ ಪೊರೆ ನಮ್ಮ ಪರಶಿವ ಪ್ರಿಯನೇ ಪಾರ್ವತಿ ಸುತನೇ ಪರಶಿವ ಪ್ರಿಯನೇ ಪಾರ್ವತಿ ಸುತನೇ ಪರಶಿವ ಪ್ರಿಯನೇ ಪಾರ್ವತಿ ಸುತನೇ ಪರಮ ಪವಿತ್ರನೇ ಪಾಲಿಸು ದೇವಾ ಗಣಪತಿ ನಿನ್ನಯ ಚರಣಕ್ಕೆ ಮಣಿವೆವು ಗುಣನಿಧಿ ಪೊರೆ ನಮ್ಮ. ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಪ್ರಾರ್ಥನೆ ಮೂಲಕ ಮಾಡಿಕೊಟ್ಟ ಶಿವಮೊಗ್ಗ ಜನಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಏನು ಅಂತೀರಾ? ಕಾರ್ಯಕ್ರಮದ ಉದ್ಘಾಟನೆ. ಕಾರ್ಯಕ್ರಮದ ಉದ್ಘಾಟನೆ ಅಂದ ತಕ್ಷಣ ಎಲ್ರಿಗೂ ರೋಮಾಂಚನ ಆಗೋ ಹಾಗೆ ಶಿವಮೊಗ್ಗದವರು ಮಲೆನಾಡಿನ ಶೈಲಿನಲ್ಲಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಹಾಗಾಗಿ ಈಗ ನಿಮ್ಮ ಮುಂದೆ ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ, ನಿಮ್ಮ ಶಿವಮೊಗ್ಗದಲ್ಲಿ ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಎಲ್ಲ ಗಣ್ಯರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ. ಇವತ್ತು ಶಿವಮೊಗ್ಗದಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಪ್ರಾರಂಭಿಸ್ತಿದ್ದೀವಿ. ಅದಕ್ಕೋಸ್ಕರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶುಭಾ ಕೃಷ್ಣಮೂರ್ತಿಯವರು ಪರದೆ ಎಳುವುದರ ಮೂಲಕ ನಿಮ್ಮ ಊರಿನ ಸುವರ್ಣ ಲೇಡೀಸ್ ಕ್ಲಬ್ನ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಕಾರ್ಯಕ್ರಮವನ್ನು ಬಹಳ ವಿಶಿಷ್ಟ ರೂಪದಲ್ಲಿ ಉದ್ಘಾಟನೆ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ನಿಮ್ಮದೇ ಊರು ಶಿವಮೊಗ್ಗ. ಎಂತೆಂಥ ನಟರು ಇದ್ದ ಊರು, ಎಂತೆಂಥ ಸಂಗೀತಗಾರರಿದ್ದ ಊರು. ಈ ಊರಲ್ಲಿ ಇವತ್ತು ನಮ್ಮ ಸುವರ್ಣ ಚಾನಲ್ನ ಕೊಡುಗೆ ಸುವರ್ಣ ಲೇಡೀಸ್ ಕ್ಲಬ್ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀವಿ. ನಾರಿಯರು ಬರೀ ಮನೇಲಿ ಮಾತ್ರ ಅಲ್ಲ, ಸ್ಟೇಜ್ ಮೇಲೂ ಮಾಡ್ತಾರೆ. ಈಗ ನಾರಿಯರು ಎಲ್ಲ ವೇದಿಕೆಯಲ್ಲೂ ಎಲ್ಲ ಜಾಗದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡು ಬಂದಿದ್ದಾರೆ. ಈ ಸುವರ್ಣ ಲೇಡೀಸ್ ಕ್ಲಬ್ ಹೇಗೆ ಪ್ರಾರಂಭ ಆಯಿತು, ಇದರಲ್ಲಿ ಏನೇನಿದೆ, ಯಾರು ಟೀಮ್ ಇನ್ಚಾರ್ಜು, ಯಾರು ಕ್ಯಾಪ್ಟನ್ನು, ಇದರಲ್ಲಿ ಏನು ಕೆಲಸ ಆಗತ್ತೆ, ಇದನ್ನೆಲ್ಲ ನಾನು ಹೇಳೋಕ್ಕಿಂತ ನಮ್ಮ ಸುವರ್ಣ ಚಾನಲ್ನ ಸೀನಿಯರ್ ಎಕ್ಸಿಕ್ಯೂಟಿವ್ ಆದ ಶ್ರೀಯುತ KB ವೈದ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸುವರ್ಣ ಲೇಡೀಸ್ ಕ್ಲಬ್ನ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಂದು ಕಡೆ ಎಲ್ಲೋ ತುಳುತ್ತಾ ಇರುತ್ತೆ, ಏನಪ್ಪ ಇದು ಸುವರ್ಣ ಲೇಡೀಸ್ ಕ್ಲಬ್ ಅಂಥೇಳಿ. ಸೊ ಸುವರ್ಣ ಲೇಡೀಸ್ ಕ್ಲಬ್ 2010ರಲ್ಲಿ ಕೇವಲ 124 ಜನರಿಂದ ಜನ್ಮ ತಾಳಿತು ಉತ್ತರ ಕರ್ನಾಟಕದ ಗದಗ ಎಂಬ ಜಿಲ್ಲೆಯಲ್ಲಿ. ಉದ್ದೇಶಗಳಿಷ್ಟೇ, ಎಲ್ಲೋ ಕೂತಿರ್ತೀವಿ, ಎಲ್ಲೋ ಇರ್ತೀವಿ, ಏನೋ ಮಾಡ್ತಿರ್ತೀವಿ, ಏನೋ ಪ್ರತಿಭೆಯನ್ನು ತೋರಿಸ್ತಾ ಇರ್ತೀವಿ. ಸೊ ಅದಕ್ಕೊಂದು ವೇದಿಕೆ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ನಮ್ಮ ಎಲ್ಲ ಬಾಸ್ಗಳು, ಎಲ್ಲ ಹಿರಿಯರು ಕುತ್ಕೊಂಡು ವಿಚಾರ ಮಾಡಿದರು, ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮನೇ ಇಲ್ಲ, ಅವ್ರಿಗೋಸ್ಕರ ಒಂದು ವೇದಿಕೆಯನ್ನು ಮಾಡೋಣ ಅಂಥೇಳಿ ಚಿಂತನೆ ಮಾಡಿ ಸುವರ್ಣ ಲೇಡೀಸ್ ಕ್ಲಬ್ ಅಂಥೇಳಿ 2010ರಲ್ಲಿ ಪ್ರಾರಂಭವನ್ನು ಮಾಡಿದ್ವಿ 124 ಜನ ಮೆಂಬರಿಂದ. ಇದಾದಮೇಲೆ ಹೌದು, ನಿಮಗೆಲ್ಲ ಒಂದು ಕಡೆ ಪ್ರಶ್ನೆ ಕಾಡ್ತಾ ಇರುತ್ತೆ, ಹೌದು ಇವ್ರು ಯಾಕೆ ಇಷ್ಟೆಲ್ಲ ಕಾರ್ಯಕ್ರಮ ದೊಡ್ಡ ದೊಡ್ಡ ಮಾಡಿ ಸುವರ್ಣ ಲೇಡೀಸ್ ಕ್ಲಬ್ ಅಂತ ಮಾಡ್ತಾರೆ, ಇವ್ರಿಗೇನು ಲಾಭ ಇದೆ ಚಾನಲ್ದವ್ರಿಗೆ?
ಹೌದು, ಖಂಡಿತ ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಆಶೀರ್ವಾದನೇ ನಮಗೆ ಲಾಭ. ನಮ್ಮಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ, ಎಲ್ಲ ಧಾರಾವಾಹಿಗಳು, ರಿಯಾಲಿಟಿ ಶೋಗಳನ್ನು ನೋಡಿ ನಿಮ್ಮ ನೇರವಾದ ಉತ್ತರವನ್ನು, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅನ್ನೋದೇ ನಮಗೊಂದು ಲಾಭ. ಅದು ಒಂದೇ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು. ನಾವು ಮತ್ತು ನಮ್ಮದು ಆದಮೇಲೆ ಸಮಾಜಕ್ಕೆ ನಾವೇನು ಮಾಡಬೇಕು ಅನ್ನೋಂಥ ಉದ್ದೇಶ. ಸಮಾಜದಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘಗಳು ಮಾಡ್ತಾ ಇವೆ. ಬಟ್ ನಮ್ಮದು ಸ್ವಲ್ಪ ಡಿಫ್ರೆಂಟಾಗಿ ಪ್ರತಿ ತಿಂಗಳೂ ಒಂದು ಸೋಷಿಯಲ್ ವರ್ಕ್ಗಳನ್ನು ಮಾಡ್ತಾ ಇದ್ದೀವಿ. ನೀವಾಗಲೇ ಈಗ ಟಿ ವಿಯಲ್ಲಿ ನೋಡಿರ್ಬೋದು, ದಾವಣಗೆರೆಯಲ್ಲಿ, ಹಾಸನದಲ್ಲಿ, ಮೈಸೂರು, ಹುಬ್ಬಳ್ಳಿ, ಗದಗ್, ಧಾರವಾಡದಲ್ಲಿ ಪ್ರತಿ ವಾರನೂ ನಿಮಗಲ್ಲಿ ಬರುತ್ತೆ ವಾರದ ವರದಿ ಅಂಥೇಳಿ. ಬೇರೆ ಬೇರೆ ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಯಾರು ಲೇಡೀಸ್ ಕ್ಲಬ್ಬಿನ ಮೆಂಬರ್ ಆಗಿದ್ದಾರೆ ಅವರಿಗೆ ID ಕಾರ್ಡನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಲ್ಲಿ ಅವರ ಮನೆಯಲ್ಲಿ ಆ ಕಾರ್ಯಕ್ರಮಗಳನ್ನು, ಅವರು ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಟಿ ವಿಯಲ್ಲಿ ಬಿತ್ತಾರ ಮಾಡ್ತೀವಿ. ಇಂಥ 3 ಉದ್ದೇಶಗಳನ್ನು ಇಟ್ಕೊಂಡಂಥ ಸುವರ್ಣ ಲೇಡೀಸ್ ಕ್ಲಬ್ ಪ್ರಸ್ತುತವಾಗಿ 2012ರಲ್ಲಿ 6 ಜಿಲ್ಲೆಗಳಲ್ಲಿ ಆಗಿದೆ ಅಂತಂದರೆ ಭಾಳ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ 8,000 ಜನ ಸದಸ್ಯರಿದ್ದಾರೆ ಅಂದರೆ ನಮಗೆ ಇನ್ನೂ ಒಂದು ರೀತಿಯಿಂದ ಸಂತೋಷ. ನಾನು ಪ್ರತಿಯೊಂದು ಸಮಾರಂಭದಲ್ಲಿ ಹೇಳ್ತಿರ್ತೇನೆ, 2 ಜಡಿ ಸೇರಿದರೆ ಕೆಲಸ ಆಗಲ್ಲ ಅಂತ. ಎಲ್ಲೆಲ್ಲೋ ಏನೇನೋ ಹೇಳ್ತಿರ್ತಾರೆ. ಸುವರ್ಣ ಲೇಡೀಸ್ ಕ್ಲಬ್ 16,000 ಜಡಿಗಳನ್ನು ಸೇರಿಸಿದೆ ಅಂಥೇಳಿ. ಇನ್ನು ಶಿವಮೊಗ್ಗ 7, ಉತ್ತಮವಾದಂಥ ಲಕ್ಕಿ ನಂಬರ್. 7 ಸಾಗರಗಳಿವೆ, 7 ಪರ್ವತಗಳು. ತಿರುಪತಿ ವೆಂಕಟೇಶ ನಿಂತಿರೋದು 7 ಬೆಟ್ಟಗಳ ಒಡೆಯ ಅಂಥೇಳಿ. 7 ಸ್ವರಗಳು. ಇವತ್ತು ಹಾಡಬೇಕು ಅಂದರೆ ಆ 7 ಸ್ವರಗಳು ಬೇಕು. ಸೊ ಹೀಗೆ 7 7 7 ಅನ್ನೋಂಥ ಅಂತಾರಾಷ್ಟ್ರೀಯದಲ್ಲಿ ಪ್ರತಿಯೊಬ್ಬನ ಮನದಲ್ಲಿರುವಂಥ ಒಂದು ಸಂಖ್ಯೆ. ಶಿವಮೊಗ್ಗನೂ ಕೂಡ 7ನೇ ಶಿವಮೊಗ್ಗ 7ನೇ ಜಿಲ್ಲೆ ಉದ್ಘಾಟನೆ ಆಗ್ತಿದೆ, 7ನೇ ತಾರೀಕಿಗೆ ಆಗ್ತಿದೆ. ಸೊ ಇದೊಂದು ವಿಶೇಷವಾದಂಥ ಅಂಕಿ. ಸೊ ಶಿವಮೊಗ್ಗನೂ ಕೂಡ ಈ ಹೆಂಗೆ 7 ಸಾಗರಗಳು, 7 ಸಮುದ್ರಗಳು, 7 ಪರ್ವತಗಳಾಗಿವೆ, ಅದೇ ರೀತಿಯಿಂದ ಬೆಳಗಿ ಮುಂಬರುವಂಥ ದಿನದಲ್ಲಿ, ಮುಂದಿನ ವರ್ಷದಲ್ಲಿ ಇದೇ 7ನೇ ತಾರೀಕಿಗೆ ಈಗಿದ್ದಂಥ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗದ ಸಂಖ್ಯೆ 7,000 ಆಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೇನೆ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿರೋರು ಶ್ರೀಮತಿ ಉಮಾಮೂರ್ತಿಯವರು. ನಿಮ್ಮೆಲ್ಲರ ಬೆಂಬಲದೊಂದಿಗೆ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ ಘಟಕದ ಅಧ್ಯಕ್ಷರನ್ನಾಗಿ ನಾವು ಈ ಮೂಲಕ ಆಯ್ಕೆ ಮಾಡ್ತಾ ಇದ್ದೀವಿ. ನಾನು ದಯವಿಟ್ಟು ಅನಿಲ್ ನಾರಂಗ್ ಅವರಲ್ಲಿ ಕೇಳ್ಕೊತಾ ಇದ್ದೀನಿ, ಅವರಿಗೆ ಐಡೆಂಟಿ ಕಾರ್ಡ್ ಕೊಡುವ ಮೂಲಕ ಆ ಅಧ್ಯಕ್ಷಣೆಯನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಾವು ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಮೇಲಿರಲಿ. ಹಾಗೆ ನಮ್ಮಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸುವರ್ಣ ಲೇಡೀಸ್ ಕ್ಲಬ್ ಬಗ್ಗೆ ಬಹಳ ಚೆನ್ನಾಗಿ KB ವೈದ್ಯ ಅವರು ನಿಮಗೆ ವಿವರಣೆ ಕೊಟ್ಟರು. ಇವತ್ತು ನಮ್ಮ ಜೊತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶುಭಾ ಕೃಷ್ಣಮೂರ್ತಿ ಅವರಿದ್ದಾರೆ. ಮೇಡಮ್, ದಯವಿಟ್ಟು ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ ಬಗ್ಗೆ, ಹಾಗೆ ನಿಮ್ಮ ಊರು ಶಿವಮೊಗ್ಗ, ಅದರ ಬಗ್ಗೆ ನಮ್ಗೆ ಏನಾದರೂ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಈ ದಿನ ಸುವರ್ಣ ಲೇಡೀಸ್ ಕ್ಲಬ್ಬನ್ನು ಶಿವಮೊಗ್ಗದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಗೊಂಡಿದೆ. ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಇವತ್ತು ಸುವರ್ಣ ಚಾನಲ್ನವರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಒಂದು ಮಲೆನಾಡು ಜಿಲ್ಲೆಯ ಒಂದು ಪ್ರತಿಭೆಯನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸುವಂತಹ, ಏಣಿ ಇಡುವಂತಹ ಕಾರ್ಯಕ್ರಮವನ್ನು ಮಾಡಿರುವಂತಹ ಒಂದು ಸುವರ್ಣ ಚಾನಲ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜನತೆಯ ಪರವಾಗಿ ಹಾಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ನಾವು ನಮ್ಮಲ್ಲಿರುವ ಪ್ರತಿಭೆಯನ್ನು ಯಾವುದೋ ಒಂದು ಟಿವಿಯಲ್ಲಿ ಬರಬೇಕು ಅಂತಂದರೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಪ್ರದರ್ಶನವನ್ನು ಕೊಡಬೇಕಾಗಿತ್ತು. ಆದರೆ ಆ ಟಿವಿಯವರೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಬಹುಶಃ ಇವತ್ತು ಏನಿಲ್ಲಿ ಶಿವಮೊಗ್ಗದ ಒಂದು ಲೇಡೀಸ್ ಕ್ಲಬ್ ಇವತ್ತು ಉದ್ಘಾಟನೆಗೊಂಡಿದೆಯೋ, ಇಲ್ಲಿರುವಂಥ ಎಲ್ಲ ಮಹಿಳೆಯರ ಪ್ರತಿಭೆಗಳು ಬರೀ ಶಿವಮೊಗ್ಗದ ಪ್ರತಿಭೆಗಳು ಬರೀ ರಾಜ್ಯ ಮಟ್ಟದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಚಲಿತವಾಗಲಿ, ಯಶಸ್ವಿಯಾಗಲಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಏನು ನೀವು ಸುವರ್ಣ ಚಾನಲ್ನವರು ಒಂದು ವೇದಿಕೆಯನ್ನು ಹಾಕ್ಕೊಟ್ಟಿದ್ದೀರೋ, ಇದು ಯಶಸ್ವಿ ಆಗಲಿ
ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಶಿವಮೊಗ್ಗ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ನಾನು ಸುವರ್ಣ ಟಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಉಮಾಮೂರ್ತಿಯವರು ತುಂಬ ಆ್ಯಕ್ಟಿವ್ ಆಗಿ ನಿಮ್ಮನ್ನೆಲ್ಲರನ್ನೂ ಕೂಡಿಸ್ಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ, ಶಿವಮೊಗ್ಗದ ಮಹಿಳೆಯರೆಲ್ಲರ ಸಹಕಾರ ಅವರಿಗೆ ಕೊಟ್ಕೊಂಡು ತುಂಬ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಯಶಸ್ವಿ ಮಾಡಿಕೊಳ್ಳಿಕ್ಕೆ ಸಹಕರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಇವತ್ತು ನಮ್ಮ ಜೊತೆ ಸುವರ್ಣ ಚಾನಲ್ನ ರಿಸರ್ಚ್ ಆ್ಯಂಡ್ ಮಾರ್ಕೆಟಿಂಗ್ ಹೆಡ್ ಆದ ಶ್ರೀಯುತ ಅನಿಲ್ ನಾರಂಗ್ ಅವ್ರನ್ನ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮದ ಬಗ್ಗೆ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ, ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. Firstly, I would like to thank you all for being part of this event. As Vaidya has already discussed that why we have Suvarna and why we do this Ladies Club. Just to enhance that further, basically we started this club to showcase the talent which each one of the districts of Karnataka has. And Suvarna as a channel has always thought that women are more talented than men. So that is why we ensure that we have this kind of a show which showcases women and their talent. So I would just like to wish best of luck to you all, and I would also like to thank the President, Uma Madam, for taking up this responsibility, and the chief guest we have, Shubha Madam. Thank you for being part of this event. So best of luck, and I hope next year when we finish 1 year, we have thousands and thousands of members. Thank you so much. ಹಾಗೆ ನಿಮ್ಮೂರಿನವರೇ ಆದ ನಿಮ್ಮ ಸುವರ್ಣ ಲೇಡೀಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಮತಿ ಉಮಾಮೂರ್ತಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್, ತಾವು ಅಧ್ಯಕ್ಷರಾಗಿದ್ದೀರಾ, ತಮ್ಮ ಮೆಂಬರ್ಸ್ಗೆ, ತಮ್ಮ ಊರಿನ ಜನತೆಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಸುವರ್ಣ ಲೇಡೀಸ್ ಕ್ಲಬ್ ಅಂತಿದ್ದಂಗೆ ನಾನು ಮುಂಚೆ ಈಗ 1 ವರ್ಷದ ಹಿಂದೆಯೇ ನನಗೆ ವಿಚಾರ ಗೊತ್ತಿತ್ತು, ಆದರೆ ಇದು ಏನು ಅಂತ ಗೊತ್ತಿರಲಿಲ್ಲ. ವಿಚಾರ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ನಾವು ಟಿ ವಿನಲ್ಲಿ ನೋಡ್ತಾ ನೋಡ್ತಾ ಅನ್ನಿಸ್ತಾ ಇತ್ತು ಇದು ಶಿವಮೊಗ್ಗದಲ್ಲಿ ಯಾವಾಗ ಆಗತ್ತೆ ಅಂತ. ನಂತರ ಅದು ಅವಕಾಶ ಸಿಕ್ಕಾಗ ಅನ್ಕೋತಾ ಇದ್ವಿ, ನಮ್ಮಲ್ಲಿ ನಮ್ಮ ಕಾನೂನಿಗೆ ಸೀಮಿತವಾಗಿ ನಮ್ಮದು ಸಂಘ ಸಂಸ್ಥೆಗಳಲ್ಲಿ ಸಾಮಾನ್ಯ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇತ್ತು. ಇಷ್ಟು ದೊಡ್ಡ ಮಟ್ಟದ ವೇದಿಕೆಯಲ್ಲಿ ತುಂಬ ಪ್ರತಿಭೆ ಉಳ್ಳವರಿಗೆ ಮಾತ್ರ ಅವಕಾಶ ಇತ್ತು. ಮತ್ತು ಟಿ ವಿನಲ್ಲಿ ಭಾಗವಹಿಸೋರಿಗೆ ಈಗ ಒಂದು ಸ್ಕಿಟ್ ಮಾಡಿದರು, ಅದರಲ್ಲೇ ನಿಮಗೆಲ್ಲ ಅರ್ಥ ಆಗಿದೆ. ಏನೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಬೆಂಗಳೂರಿಗೆ ಹೋಗಬೇಕಾಯಿತು. ಆದರೆ ಸುವರ್ಣ ಚಾನಲ್ ಒಂದು ವೇದಿಕೆಯಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳೋಣ. ಮತ್ತು ನಿಮ್ಮಗಳ ಪ್ರೋತ್ಸಾಹದಿಂದ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ನಿಮ್ಮೆಲ್ಲರ ಜೊತೆಗೆ ನಾನು ಇರ್ತೀನಿ. ನಾವೆಲ್ಲರೂ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಇಷ್ಟೊತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಇನ್ನಷ್ಟು ಮನೋರಂಜನಾ ಕಾರ್ಯಕ್ರಮ ನಿಮಗಾಗಿ ಕಾಯ್ತಾ ಇದೆ. ಗಣ್ಯರೆಲ್ಲ ದಯವಿಟ್ಟು ಕೆಳಗೆ ಆಸೀನರಾಗಿ ನಮ್ಮ ಕಾರ್ಯಕ್ರಮನ ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ನಾವು ಸುವರ್ಣ ಲೇಡೀಸ್ ಕ್ಲಬ್ ಮಾಡಬೇಕಾದ್ರೆ ನಮ್ಮ ಬಂಧುಗಳು ಬಹಳ ಮುಖ್ಯವಾಗ್ತಾರೆ. ನಮ್ಮ ಬಂಧು ಬಳಗ, ನಮ್ಮ ಟೀಮ್ ಏನಿದೆ, ನೀವು ಪ್ರತಿದಿನ 8:00 ಸುವರ್ಣ ಚಾನಲ್ ಮುಂದೆ ಕೂತಾಗ ಯಾವ ಸೀರಿಯಲ್ ಬರುತ್ತೆ? ಖಂಡಿತ ಪಲ್ಲವಿ ಅನುಪಲ್ಲವಿ ಟೀಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೆಲ್ಲರನ್ನೂ ನಾನು ಸ್ವಾಗತ ಕೋರ್ತಾ ನಾನು ಹೋಗ್ತೀನಿ, ಮತ್ತೆ ಬರ್ತೀನಿ. ಅವ್ರ ಜೊತೆ ಮಾತಾಡೋಣ, ಆಟ ಆಡೋಣ, ಡ್ಯಾನ್ಸ್ ಮಾಡೋಣ. ಹಾಗಾಗಿ ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪಲ್ಲವಿ ಅನುಪಲ್ಲವಿ ಈಗ ನಿಮ್ಮ ಮುಂದೆ. ಹಲೋ ಶಿವಮೊಗ್ಗ, ನಾನ್ಯಾರು ಗೊತ್ತಾ? ಕಿಶೋರ್. ಏನು ಮಾಡಿದ್ರೆ ಈ ಪ್ರೀತಿ ಅನ್ನೋದೇ ವಿಚಿತ್ರ. ಈಗ ಯಾವ ಥರ ಪ್ರೀತಿ ಮಾಡಿದ್ರೆ ಹೆಣ್ಮಕ್ಳು ಒಪ್ಕೋತಾರೆ ಅಂತಲೇ ಗೊತ್ತಾಗಲ್ಲ. ನನ್ನ ಹತ್ರ ದುಡ್ಡಿದೆ, ನೋಡೋದಕ್ಕೆ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಾ? ಸೂಪರಾ? ಮತ್ತು ಯಾಕ್ರಿ ನಂದಿನಿ ನನ್ನನ್ನು ಒಪ್ಕೊಳ್ಳಲ್ಲ? ಪ್ರೀತಿ ಅನ್ನೋದು ಒಂದು ಗುಂಗದು. ಹೇಗೆ ಪ್ರೀತಿಸಿದ್ರೆ ಒಪ್ಕೋತಾರೆ ಅಂತ ನನಗಂತೂ ಗೊತ್ತಿಲ್ಲ. ಟ್ರೈ ಮಾಡ್ತಾನೆ ಇದ್ದೀನಿ. ಏನು ನಿಮ್ಗೊಂದು ಹೇಳ, ಏನು? ನೀವು ಬೇರೆಯವ್ರನ್ನ ಇಷ್ಟಪಡಕ್ಕಿಂತ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಇದ್ರೆ ಸುಖವಾಗಿರ್ತೀರಾ. ಹೌದಾ? ನಾನು ನಿಮ್ಮನ್ನ ಎಷ್ಟು ಲವ್ಸ್ ಮಾಡ್ತೀನಿ ಗೊತ್ತಾ?
ನಾನು ನಿಮಗೋಸ್ಕರ ಎಷ್ಟು ಸಾಂಗ್ ಆಡಿಲ್ವಾ? ನೀವೇ ಹೇಳಿ. ಸಾಂಗ್ ಎಲ್ಲ ಆಡಿದ್ದೀನಿ, ಆದರೂ ಏನಕ್ಕೆ ನನ್ನ ಲವ್ಸ್ ಮಾಡಲ್ಲ? ನಮಸ್ಕಾರ ಶಿವಮೊಗ್ಗ ಲೇಡೀಸ್ ಕ್ಲಬ್. ಅಕ್ಕ ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳಲ್ವಾ? ಯಾಕೆ ವಿಧವೆ ಅಂತ ಒಂದು ಹೆಣ್ಣನ್ನು ಮೂಲೆಗೆ ಹಾಕಬೇಕಾ? ಬೇಡ ಅಲ್ವಾ? ಚಿಂತನ, ನಂದಿನಿ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾರಲ್ಲ, ಅವ್ರು ಇನ್ನೊಂದು ಮದುವೆ ಆಗಬೇಕಲ್ವಮ್ಮ? ಹೌದಾ ಇಲ್ವಾ? ಹೌದು. ನೋಡ್ತಾ ಇರಿ ನಂದಿನಿ ಅಮ್ಮ ಮದುವೆ ಆಗ್ತಾರಾ ಇಲ್ಲೋ ಅಂತ. ನನ್ನ ಚಿಂತನಂಗೆ ಒಳ್ಳೆ ಲೈಫ್ ಸಿಗುತ್ತಾ ಇಲ್ವೋ ಅಂತ. ಲೇಡೀಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನೀವು ಅಷ್ಟೇ, ವಿಧವೆ ಅಂತ ಯಾರನ್ನು ಕೂಡ ಕಡೆಗಣಿಸ್ಬಾರ್ದು, ರೆಸ್ಪೆಕ್ಟ್ ಕೊಡಿ. ಒಬ್ಬ ಹುಡುಗನ ಪ್ರೀತಿ ಇನ್ನೊಬ್ಬ ಹುಡುಗಂಗೆ ಗೊತ್ತಾಗೋದು. ಬನ್ನಿ ತಮ್ಮನೇನ್ರಿ ಇವನು. ನೋಡಿ ಹೆಂಗಿದಾನೆ, ನೀವೇ ಹೇಳಿ ಹೆಂಗಿದಾನೆ ತಮ್ಮ. ಅಲ್ಲ, ಪ್ರೀತಿ ಅಂತೆ, ಲವ್ ಅಂತೆ, ಅಕ್ಕ ಅಂತೆ, ಮದುವೆ ಅಂತೆ, ಏನು ಬಕ್ವಾಸ್ ರೀ ಇದು. ಅಲ್ಟಿಮೇಟ್ಲಿ ದುಡ್ಡು ರೀ. ದುಡ್ಡಿದ್ರೆ ಜೀವನ, ಕಾಸಿದ್ರೆ ಕೈಲಾಸ, ದುಡ್ಡು ಎಲ್ಲಿದೆಯೋ ಅಲ್ಲಿ ವಿಕಾಸ. ಸರಿನಾ ಇದು? ನೀವು ಇಲ್ಲಿಗೆ ಬರ್ಬೇಕಾದ್ರೆ ಬಸ್ಸಿಗೆ ಕಾಸು ಕೊಟ್ಟು ಬರಲಿಲ್ವಾ? ಆಟೋ ಕಾಸು ಕೊಟ್ಟು ಬರಲಿಲ್ವಾ? ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ವಾ? ಅಷ್ಟೇ, ದುಡ್ಡೇ ಮೇನು. ನೋಡಿ ಬಂದ ನನ್ನ ಪ್ರಾಣ ಸ್ನೇಹಿತ. ಯಾವುದೇ ದೊಡ್ಡದು ಪ್ರೀತಿ ಅಂತೆ, ದುಡ್ಡಂತೆ, ಎಲ್ಲದಕ್ಕಿಂತ ದೊಡ್ಡದು ಸ್ನೇಹ. ಸೂಪರ್. ಕಡೆವರೆಗೂ ಆಗದೇ ಸ್ನೇಹ. ಸ್ನೇಹ ಅಂದರೆ ಕಿಶೋರ್ ಪ್ರಕಾಶ್. ಸುಮ್ಮನೆ ಕಂಡಿದ್ದೀನಿ. ಒಬ್ಬ ಪ್ರೀತಿ ಹುಚ್ಚ, ಇನ್ನೊಬ್ಬ ಸಂಬಂಧದ ಹುಚ್ಚ, ಇವನು ದುಡ್ಡಿನ ಹುಚ್ಚ. ಪಾಪ ಮುಂಡೆವ ನಮ್ಮಪ್ಪ ಟೋಟಲಿ ಹುಚ್ಚ. ಈ ಮನೇಲಿ ಒಬ್ಬ ಮುದುಕ ಇದ್ದಾನೆ, ಎಲ್ಲ ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ನೋಡ್ರಿ. ಅದು ಸದ್ಯ ನನ್ನ ಪುಣ್ಯ, ನನ್ನ ಹೆಂಡತಿ ಬರಲಿಲ್ಲ. ಅವಳು ಎಂತವಳು ಗೊತ್ತಾ? ಅಯ್ಯಪ್ಪ ಹುರ್ಕೊಂಡು ತಿಂತಾಳೆ ಕಣ್ರಿ. ಹುರ್ಕೊಂಡೋದ್ರೆ ಹಾಗೇಗಲ್ಲ, ನಾನು ತುಂಬ ಹೆದರ್ತೀನಿ. ಎಷ್ಟು ಹೆದರ್ತೀನಿ ಅಂದರೆ, ಮೊನ್ನೆ ಏನಾಯ್ತು ಗೊತ್ತಾ? ಇಬ್ಬರು ಮಂಚದ ಮೇಲೆ ಮಲ್ಕೊಂಡಿದ್ದೀವಿ. ನಾನು ಕೆಳಗಡೆ ಜೋರಾಗಿ ಶಬ್ದ ಆಯಿತು. ನನ್ನ ಹೆಂಡತಿ ಕೇಳಿದ್ಲು, ಏನ್ರಿ ಅದು ಶಬ್ದ? ನಾನು ಹೇಳಿದೆ, ಕಂಬಳಿ ಬಿತ್ತು ಕಣೆ. ಕಂಬಳಿ ಬಿದ್ದರೆ ಅಷ್ಟೊಂದು ಸದ್ದಾಗುತ್ತೇನ್ರಿ? ಒಳಗಡೆ ನಾನು ಇದ್ದೆ ಕಣೆ. ಅಷ್ಟು ಹೆದರಿಕೆ. ಕೇಳಿಲ್ವೇ ನೀವು? 1000 ಕುದುರೆ ಸರ್ದಾರ್ನಾದ್ರು ಮನೆ ಹೆಂಡತಿ ಗುಲಾಮ ಅಂತ. ಆ ಸ್ಥಿತಿ ನಂದು. ಮುಂಡೆವ ಸಾಕು ಹೋಗ್ರೋ. ಇನ್ನು ಲೇಡೀಸ್ ಕ್ಲಬ್ನವರು ಒಹರೆ ಮೇಲೆ ಮುರುಗ ಎಲ್ಲರನ್ನು ತಣಿಸೋದಕ್ಕೆ ರೆಡಿ ಆಗಿದ್ದಾರೆ. ನಿಮ್ದೇ ಹೇಳ್ಕೊಂಡಿದ್ದೀರಾ, ನಡೀರ ಎಲ್ಲ. ಅದಕ್ಕಿಂತ ಮೊದಲು ನಿಮ್ಮ ಪ್ರೀತಿಯ ವರಣ್ಯ ನಿಮಗೆ ಏನು ಹೇಳ್ತೀಯಮ್ಮ? ಥ್ಯಾಂಕ್ ಯು ಶಿವಮೊಗ್ಗ. ವೆರಿ ಗುಡ್. ಬಹರ್ ಮೇರ ಮುರುಗ ಬಹರ್ ನನ್ನ ಸಿಂಗ ಸಿಂಗನ ಮುಂದೆ ರಂಗನು ಎಂದು ಇಂಗು ತಿಂದ ಮಂಗ. ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ, ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ. ಸವಾಲು ನಂದು, ಜವಾಬು ನಿಂದು, ನೋಡುವೆ ಏಕೆ ಹಿಂದು ಮುಂದು. ಝಟಾಪಟಿ ಕಾಳಗವ ಮಾಡು ಮಾಡು, ಲಟಾಪಟಿ ಹೋರಾಟವ ನೋಡು ನೋಡು. ಪೋಟಾಪೋಟಿ ಗಂಡಾಗುಂಡಿ, ಪೋಟಾಪೋಟಿ ಗಂಡಾಗುಂಡಿ, ಎದುರೋಳಲ್ಲ ನಾನು ಬಂಡಿ. ಬಾಜಿ ಕಟ್ಟಿ ಬಾಜಿ ಕಟ್ಟಿ ನೋಡು ಬರ ಮೀಸೆಮ್ಮ. ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ. ರಂಗ ಸರ್ರಂತ ಹಾರಿ ಬಂದು ಕುಕ್ಕುವ, ಸಿಂಗಾಪುರಂತ ಹಾರಿ ಹೋಗಿ ನಿಲ್ಲುವ. ಅರೆ ಧತ್ತರ್
ಮುದುಕಿ ಗುಗುರಿಂದ ಸಿಂಗ ಬಲವಾಗಿ ಚುಚ್ಚಿದಾಗ ಭಯದಿಂದ ರಂಗ ತಾ ಕೆಳಗೆ ಬಿದ್ದನಾಗ ಕೋಪದಿಂದ ನುಕ್ಕಿ ತಂದು ಕೊಲ್ಲುವ ಅವ ಜಂಭದಿಂದ ತಲೆ ಎತ್ತಿ ನಿಲ್ಲುವ ರಂಗ ಕೋಪದಿಂದ ನುಕ್ಕಿ ಬಂದು ಕೊಲ್ಲುವ ಅವ ಜಂಭದಿಂದ ತಲೆ ಎತ್ತಿ ನಿಲ್ಲುವ ನೋಡ್ತೀನಿ ಒಂದು ಕೈ ಮೀಸ ಮೇಲೆ ಕೈ ಸೋತು ನೀನು ಹಿಸುಕಬೇಕು ಕೈ 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 ಅರೆ ಬಾಜಿ ಕಟ್ಟಿ ನೋಡು ಬರ ಮೀಸೆ ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ ಸಿಂಗನ ಮುಂದೆ ರಂಗನು ಎಂದು ಇಂಗು ತಿಂದ ಮಂಗ ಬಾಜಿ ಕಟ್ಟಿ ನೋಡು ಬರ ಮೀಸೆ ಮಾವ ಬಾಜಿ ಕಟ್ಟಲೆಂದು ಬಂದೆ ಗಂಡು ಬೀರಿ ಹೆಣ್ಣೆ 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 ನಮಸ್ಕಾರ. ಮತ್ತೊಂದ್ಸರಿ ಮುದುಕ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟ. ಮಗಳೇ, ಅಪ್ಪಯ್ಯ, ನಿನಗೆ ಕರ್ನಾಟಕದಲ್ಲಿ ಹುಟ್ಟಿರೋ ಸ್ತ್ರೀರತ್ನಗಳ ಬಗ್ಗೆ ಏನಾದ್ರು ಗೊತ್ತೇನೋ? ಗೊತ್ತು ಗೊತ್ತು ಗೊತ್ತು. ಒಂದು ಹೇಳವ ನೋಡ. MK ಇಂದ್ರ. ಅಡಾಡಾಡಾಡಾಡ, ಏನೋ ಕಂದ ನೀನು, ಸೂಪರ್ ಕಣ. MK ಇಂದ್ರ ಯಾರು ಗೊತ್ತಾ? ದೊಡ್ಡ ಕಾದಂಬರಿಕಾರ್ತಿ. ಅದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಹುಟ್ಟಿದವರು. ಹೊಡೀರಿ ಒಂದ್ ಚಪ್ಪಾಳೆ. ಇನ್ನೊಂದು ಹೆಸರು ಮಗು, ಗಂಗೂಬಾಯಿ ಹಂಗಲ್. ಅಪ್ಪ ಏನೋ ನೀನು ಶಿವಮೊಗ್ಗದಲ್ಲಿ ಬಂದ ತಕ್ಷಣ ಈ ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಇದ್ರದ್ದೆಲ್ಲ ಗಾಳಿ ಬೀಸ್ಬಿಟ್ಟಿದೆ ನಿನಗೂ ಮುಂದೆ. ನಂಗೂ ಅವ್ರನ್ನೆಲ್ಲ ನೋಡಿದ ತಕ್ಷಣ ಇನ್ಸ್ಪೈರ್ ಆಯ್ತು. ಓಹ್, ಇನ್ಸ್ಪೈರ್ ಆಯ್ತು. ಸರಿ, ಇನ್ನೊಂದು ಇದೆ ಗೊತ್ತಾ? ಅದು ಯಾವುದು ಅಂದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲೇ ಹುಟ್ಟಿದ ಮಹಾನ್ ಸಾಹಸಿ ವೀರ ರಾಣಿ, ಯಾರಪ್ಪಯ್ಯ? ಶೌರ್ಯಕ್ಕೆ ಹೆಸರಾದ ಅನರ್ಘ್ಯ ರತ್ನ. ಹೇಳು, ಯಾರು ನೋಡೋಣ? ಗೊತ್ತಾಯ್ತಲ್ಲ. ಜ್ಞಾಪಿಸ್ಕೋ. ಕೆಳದಿ ಚೆನ್ನಮ್ಮ. ಅಡ್ಬಿದ್ದೆ ಕಣೆ ನನ್ನವ್ವ. ಈಗ ಕೆಳದಿ ಚೆನ್ನಮ್ಮ ಬರ್ತಾ ಇದ್ದಾಳೆ, ಎಂಜಾಯ್ ಮಾಡಿ. ಶಿವಂ ಸದಾ ಶಿವಂ ಚೈವ ಮಹೇಶಂ ತ್ರಿವಿಧಂ ಸ್ಮೃತಂ ಶಿವತತ್ವಂ ಮಹಾಸೇನ ನಿಷ್ಕಲಂ ಚೇತಿ ಕೀರ್ತಿತಂ ಸಕಲಂ ನಿಷ್ಕಲಂ ಚೈವ ಸದಾ ಶಿವಮಹೋಚ್ಯತೆ ಮಹೇಶಂ ಸಕಲಂ ವಿದ್ಯಾ ತ್ರಿವಿಧಾಸ್ತೆ ಭವಂತಿ ವೈ. ಕೆಳದಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ. ಮೂಕಾಂಬಿಕಾಂಶ ಸಂಭೂತಾಂ ಚನ್ನಾಂಬಾಖ್ಯಾಂ ಮನೋಹರಾಂ. ಕೆಳದಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ. ಉನ್ನತ ಶುಭ ಗುಣಗಳ ಸಂಪನ್ನತೆಯು ಕ್ಷಾತ್ರದಾನ ಧರ್ಮಾದಿಗಳಿ ಚೆನ್ನಮ್ಮಾಜಿಗೆ ಸರಿಯಹ ಮನ್ನೆಯನಿಲ್ಲೆನಿಸಿ ರಾಜ್ಯವಂ ರಕ್ಷಿಸಿದಳು. ಕೆಳದಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ. ಭಕ್ತಿಂ ಸದಾಪಿ ಕುರ್ವಾಣ ಭೂತಿಂ ಭೂತಿ ವಿವರ್ಧನಿ ಶಿವಭಕ್ತಾನರ್ಚಯತಿ ಶೈವೋಕ್ತಾಚಾರವರ್ತಿನಿ. ಮ್ಲೇಚ್ಛಾನ್ ಪರಾಜಿತಾನ್ ಕೃತ್ವಾ ಲೋಕಾನಾಮಭಯಂತು ಸರ್ವದೇವ ಶಿರೋರತ್ನೆ ಅಚಿಂತ್ಯ ರೂಪೆ ಮಹೇಶ್ವರೇ. ಕೆಳದಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ. ಅವಾಗಲೇ ಹೇಳಿದಾಗೆ ಇವತ್ತು ನಮ್ಮ ಬಂಧುಗಳು ಪಲ್ಲವಿ ಅವರು ಅವ್ರು ಬಂದ್ಬಿಟ್ಟಿದ್ದಾರೆ ಕಣ್ರಿ. ಸಿಕ್ಕಾಪಟ್ಟೆ ಸೋಮಾರಿ ಕಣ್ರಿ. ಬೆಳಗ್ಗೆ ಎದ್ರೆ ಬ್ರಷ್ ಮಾಡದೆ ಶೂಟಿಂಗಿಗೆ ಬರ್ತಾರೆ,
ಸ್ನಾನ ಮಾಡದೆ ಸೀನ್ ಶುರು ಮಾಡ್ತಾರೆ. ಡೈಲಾಗೆ ಓದ್ಕೊಳ್ಳಲ್ಲ ಕಣ್ರಿ, ಎಲ್ಲ ಸುಮ್ಮನೆ ಸೀನ್ ಮೇಲೆ ಸೀನು, ಸುಮ್ಮನೆ ಸೈಕಲ್ ಹೊಡಿತಾರೆ. ಶೂಟಿಂಗಲ್ಲೇನೋ ನೀವು ನಂದಿನಿ, ಕಿಶೋರು ಇವ್ರು ಹಿಂಗಿಂಗೆ ಅಂತ ನೋಡ್ಬಿಡ್ತೀರಾ. ಅವ್ರು ನಿಜವಾಗ್ಲೂ ಹೇಗಿದ್ದಾರೆ ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ತೋರಿಸ್ತಾರಂತೆ. ಅವ್ರನ್ನ ಕರಿತೀನಿ, ನಾನು ಹೋಗ್ತೀನಿ. ಸೋಮಾರಿಗಳ ಕಟ್ಟೆ ಈಗ ನಿಮ್ಮ ಮುಂದೆ. ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ. ಪರಮಾತ್ಮ, ಅಮರ, ಅಕ್ಬರ್, ಅಕ್ಬರ, ಅಂತೋಣಿ, ಅಂತೋಣಿ, ಏ ಸರ್ದಾರ್ಜಿ ಸುರ್ಜಿತ್, ಹೇಳ್ರೋ ಮುಂಡೆವಾ, ಬೆಳಕರದು 7:45 ನನಗೂ ಗೊತ್ತಾಗ್ಲೇ ಇಲ್ಲ. ಹೇಳ್ರೋ. ಓ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ಹೇಳು ಹಾಗೆ ಕಾಣಲ್ಲ. ಇವ್ರಿಗೆ ನಾನು ಸುಪ್ರಭಾತ ಹಾಡೋದಿರ್ಲಿ, MS ಸುಬ್ಬಲಕ್ಷ್ಮಿ, SP ಬಾಲಸುಬ್ರಹ್ಮಣ್ಯಂ, ಬಾಲಮುರಳಿ ಕೃಷ್ಣ, PP ಶ್ರೀನಿವಾಸ ಜಾನಕಿ ಹಾಡಿದ್ರು ಈ ಮುಂಡೆ ವೇಳಲ್ಲ. ಈ ಮುಂಡೆ ವೇಳೋದಕ್ಕೆ ಈಗಿನ ಮಹಾನ್ ಕವಿ ಎಲ್ಲರಿಗೂ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ. ಯೋಗರಾಜ್ ಅವರು ಎಂತ ಹಾಡು ಬರ್ದ್ಯಾರ್ರಿ. ತಲೆ ಬಾಚ್ಕೊಳ್ಳೋ, ಪೌಡ್ರ್ ಹಚ್ಕೊಳ್ಳೋ, ಆಡಾಡಾಡ ಆ ಹಾಡೇ ಸರಿ. ಇವಕ್ಕೆ ಅದೇ ಥರ ಬರ್ದಿರೋ ಇನ್ನೊಂದು ಹಾಡೇ ಸುಪ್ರಭಾತವಾಗ್ಲಿ, ಈಗಲೇ ಹಾಕ್ಬಿಡ್ತೀನಿ. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ಗಣೇಶ 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 ಗಣ 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 ಗ ಗಣೇಶ. ನನ್ನ ಹುಡುಗಿ ಪೂನಂಬೇಡಿ, ಯಾಮಾರಿ ಕಟ್ಬಿಡಿಬೇಡಿ, ಸಿಕ್ಕಲ್ಲ ನಿಮ್ಮ ಮಾಡಿ, ನನ್ನ ಹೆಸರೇ ರೋಮಿಯೋ. ಮೈ ತುಂಬಾ ಕಾಸು ಕೊಟ್ರೆ ಆರಾಮಾಗಿರ್ತೀವಿ ನಾವು, ಮೈ ತುಂಬಾ ಕೆಲ್ಸ ಕೊಟ್ರೆ ಹಂಗೆ ಎಸ್ಕೇಪ್ ಆಗ್ತೀವಿ. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರೇ ರೋಮಿಯೋ. ನನ್ನ ಹುಡುಗಿ ಪೂನಂಬೇಡಿ, ಯಾಮಾರಿ ಕಣ್ಣು ಹೊಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ, ನನ್ನ ಹೆಸರೇ ರೋಮಿಯೋ. Every time I see you go my crazy, go my body go. Gonna make you be shaking the whole, you better look at the pool, never show me all the love. Come on lady, gonna show you all the proper. Make your body gonna put you in my heart. Let it go my baby. Gonna make some noise, I'm crazy. ಗಡಿಯಾರ ನನ್ನನ್ನು ನೋಡಿ ಆಗಾಗ ಹೇಳ್ತಾ ಇತ್ತು, ನಿನ್ನೊಳ್ಳೆ ಟೈಮು ಬಂತು, ಶುರು ಮಾಡು ಮೊಹಬತ್ತು. ಊರ್ಮೇಲೆ ಊರು ಬಿದ್ದು ಶರ್ಮೋಗನ್ಗೆ ನುಗ್ಗೇರೋ, ತಪ್ಪಾಗೋ ಮುಂಚೆನೆ ಸಿಕ್ಕಿದ್ರೆ ಸಾಕು ಬಾರೋ. ಪರ ಪರ ನೀ ಹಾರ್ಟು ಕೆರ್ಕೋ, ಸರ ಸರ ನೀ ಮನ್ಸು ಮಾರ್ಕೋ, ಗಿರ ಗಿರ ಲೋಕಾನ ಸುತ್ತೋ, ಪ್ರಳಯ ಆಗೋ ಹೊತ್ತಾಯ್ತು. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರು ರೋಮಿಯೋ. ದಾರಿ ತಪ್ಪುಡ್ತಾನಂತ ಅಡ್ಡಾರಿ ಕಳ್ಳುತ್ತಾರೆ, ಹೆಡ್ಡೆಂಡು ಸಿಕ್ಕ ಮೇಲೆ ಹೆಡ್ಡೆಟ್ಟು ಚಿಚ್ಕೋತಾರೆ. ಹುಡುಗ ಒಳ್ಳೆವನಪ್ಪ, ಮಾಡ್ತಾನೆ ನಮ್ಮಂದೆಪ್ಪ, ಒಂದೇ ಒಂದ್ ಕನ್ಫ್ಯೂಸ್ ಅಪ್ಪ, ಮುಗಿಸಿದ್ದು ನಮ್ದೇ ತಪ್ಪ. ಪ್ರತಿ ಕ್ಷಣ ಕೈ ಮುಗಿತೇವೆ ನಾವು, ಪ್ರತಿ ದಿನ ಕಾಯಿ ಹೊಡಿತೇವೆ ನಾವು, ಪ್ರತಿ ಸಲ ಹಾಕ್ತಿರ್ತೇವೆ ನಾವು ಹೊಸ ಅಪ್ಲಿಕೇಶನ್. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ, ನನ್ನ ಹೆಸರು ರೋಮಿಯೋ. ನನ್ನ ಹುಡುಗಿ ಪೂನಂಬೇಡಿ, ಯಾವಾರಿ ಕಣ್ಣು ಹೊಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ. ಅಯ್ಯೋ ಪಾಪ ಮುಂಡೆವ. ಅಲ್ಲ,
ಯೋಗರಾಜ್ ಭಟ್ರು ಮೇಲ್ಪಂಕ್ತಿ ಹಾಕಿಕೊಟ್ಟಿರೋ ಸುಪ್ರಭಾತ ಕೇಳಿ ಮತ್ತೆ ಮಲ್ಕೊಂಡ್ರಲ್ರು. ಅಯ್ಯೋ ಏನು ಹೇಳೋಣ ರೀ ಇವಕ್ಕೆ. ದೇವರಾಣೆ ಇವ್ರು ಹಿಂಗಾಗುತ್ತೆ ಅಂದಿದ್ದಿದ್ರೆ ಅವತ್ತು ಸ್ವಾಮಿ ವಿವೇಕಾನಂದರು ಎದ್ದೇಳೋ ಭಾರತೀಯ ಅಂತ ನಮ್ಮ ತಾಯಣ್ಣ ಹೇಳ್ತಿರ್ಲಿಲ್ಲ, ಪರ್ಮನೆಂಟಾಗಿ ಮಲಕ ಅಂದ್ಬಿಡ್ತಿದ್ದ. ಅಯ್ಯೋ ಲೋ ಮಲ್ಕೊಂಡೇ ಬಿಟ್ರಲ್ರು. ಆಹಾ ಗೊರಕೆ ಹೊಡಿತಾ ಇದ್ರಲ್ರು. ಸಂಗೀತ ಕಚೇರಿಯಲ್ಲಿ ತನಿ ಬಿಟ್ಟಂಗೆ ನೋಡ್ರಿ, ಒಬ್ಬರಾದ್ಮೇಲೆ ಒಬ್ರು ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾರೆ. ಹಾಂ ಹಾಂ ಸಾಕು ಕಣ್ರಪ್ಪ, ಪರ್ಮನೆಂಟಾಗಿ ಮಲ್ಕೊಂಬಿಡಿ, ಪರ್ಮನೆಂಟಾಗಿ ಮಲ್ಕೊಂಬಿಡಿ. ನೀವು ಉದ್ಧಾರ ಆಗೋಲ್ಲ. ಮುಂದೆ ಇನ್ನು ಬರೋರು ಬೇಕಾಷ್ಟು ಜನ ಇದ್ದಾರೆ, ಅವ್ರಿಗೆ ದಾರಿ ಮಾಡಿಕೊಡ್ತೀನಿ. ಹಾಳು ಬಿದ್ದು ಹೋಗಿ ನೀವು ಅತ್ಲಾಗಿ. ಶಿವಮೊಗ್ಗದ ಲೇಡೀಸ್ ಕ್ಲಬ್ನ ಸದಸ್ಯರು ನಿಮ್ಮ ಮುಂದೆ ಜಾನಪದ ನೃತ್ಯನ ಮಾಡ್ತಿದ್ದಾರೆ. ಶಿವಮೊಗ್ಗ ಎಲ್ಲ ಕಲೆಗೂ ಸ್ಫೂರ್ತಿಯಾಗಿದೆ. ಹಾಡು, ಸಾಹಿತ್ಯ, ಡೊಳ್ಳು ಕುಣಿತ, ಸಂಗೀತ, ಜಾನಪದ, ಮಲೆನಾಡು, ಹೀಗೆ ಮಲೆನಾಡಿನ ಸೊಬಗು ಹೇಳ್ತಾ ಹೋದರೆ ಇವತ್ತೆಲ್ಲ ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗದ ಸದಸ್ಯರು ತಕ್ಕಡ ತಕ್ಕಡ ತಾಳ ಈ ಹಾಡಿಗೆ ನಿಮ್ಮ ಮುಂದೆ ನೃತ್ಯ ಮಾಡ್ತಿದ್ದಾರೆ. ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಿ. ಓ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಜಾತ್ರೆಯಲ್ಲಿ ನಂದಿ ಕೋಲು ಕುಣದಾಡೋ ಸುದ್ದಿ ಕೇಳಿ ಮಡಿಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೆಲಿರೋ ಬೇಳೆಕಾಳು ನೆಗದಾಡೋ ಸುದ್ದಿ ಕೇಳಿ ಕುಡಿಕೆಲಿರೋ ಸಾಸಿವೆ ಕಾಳು ಕುಣದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ. ಕುಡಿಕೆಲಿರೋ ಸಾಸಿವೆ ಕಾಳು ಕುಣದಾಡೋ ಸುದ್ದಿ ಕೇಳಿ ಹಿತ್ಲಲ್ಲಿರೋ ಬದನೆಕಾಯಿ ಹಿಗ್ಗೋಗ್ತಿತ್ತು. ಹಿತ್ಲಲ್ಲಿರೋ ಬದನೆಕಾಯಿ ಹಿಗ್ಗೋದ ಸುದ್ದಿ ಕೇಳಿ ಅಂದಗಾರನ ಬೆಳ್ಳುಳ್ಳಿ ಚೆಲ್ಲಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ. ಅಂದಗರನ ಬೆಳ್ಳುಳ್ಳಿ ಚೆಲ್ಲಾಡೋ ಸುದ್ದಿ ಕೇಳಿ ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು. ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡೋ ಸುದ್ದಿ ಕೇಳಿ ಚಿಪ್ನಾಗಿರೋ ಕೊಬ್ಬರಿ ಚೂರು ಜಿಗದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ. ಚಿಪ್ನಾಗಿರೋ ಕೊಬ್ಬರಿ ಚೂರು ಜಿಗದಾಡೋ ಸುದ್ದಿ ಕೇಳಿ ಕೊಟ್ಟಿಗೆಲಿದ್ದ ಕೊಂಬಿನ ಟಗರು ಒದ್ದಾಡ್ತಿತ್ತು. ಕೊಟ್ಟಿಗೆಲಿದ್ದ ಕೊಂಬಿನ ಟಗರು ಒದ್ದಾಡೋ ಸುದ್ದಿ ಕೇಳಿ ಮೂಲೆಯಲ್ಲಿದ್ದ ಕುಡುಗೋಲು ಮಸದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ.
ಮೂಲೆಲಿದ್ದ ಕುಡುಗೋಲು ಮಸದಾಡೋ ಸುದ್ದಿ ಕೇಳಿ ಹಾಸಗಲ್ಲು ಗುಂಡು ಕಲ್ಲು ಗುದ್ದಾಡ್ತಿತ್ತು. ಹಾಸಗಲ್ಲು ಗುಂಡು ಕಲ್ಲು ಗುದ್ದಾಡೋ ಸುದ್ದಿ ಕೇಳಿ ಮಡಿಕೆಯೊಳಗೆ ಮಸಾಲೆ ಕಮ್ಮಂತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ. ಮಡಕೆಯೊಳಗೆ ಮಸಾಲೆ ಕಮ್ಮನ್ನೋ ಸುದ್ದಿ ಕೇಳಿ ಇದ್ದ ಬದ್ದ ನೆಂಟ್ರೆಲ್ಲ ಊಟಕ್ಕೆ ಬಂದಿದ್ರು. ಇದ್ದ ಬದ್ದ ನೆಂಟ್ರೆಲ್ಲ ಊಟಕ್ಕೆ ಬಂದ ಸುದ್ದಿ ಕೇಳಿ ಅತ್ತೆ ಸೊಸೆ ಗಂಡ ಹೆಂಡತಿ ಗುದ್ದಾಡ್ತಿದ್ರು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಆನೆ ಬಂದಿತ್ತು ಗುಡಿಗೊಂದು ಆನೆ ಬಂದಿತ್ತು, ಹಬ್ಬದ ದಿನದಿ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು, ಮಿಠಾಯಿ ಮಾಮನ ಪುಟಾಣಿ ಗುಡಿಗೊಂದು ಆನೆ ಬಂದಿತ್ತು. ಯಾಕೆ ಹಾಡು ಹೇಳ್ತಿದ್ದೀನಿ ಗೊತ್ತಾ? ಮಕ್ಕಳು ಹಾಡ್ರಿ, ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಎಲ್ಲ ಹಾಡು ಹೇಳ್ತಿದ್ರಿ. ಇವತ್ತು ಯಾರಾದರೂ ಹಾಡು ಹೇಳ್ತಾರಾ? ಇವತ್ತಿನ ಹಾಡು ಹೆಂಗಿರತ್ತೆ ಗೊತ್ತಾ? ಅಲ್ಲ, ಇವತ್ತಿನ ಹಾಡು ಬಗ್ಗೆ ಮಾತಾಡಬೇಡ. ಇವತ್ತೆಲ್ಲ ರ್ಯಾಪ್ ಅಮ್ಮ. ಯಾರಿದೆ ಆನೆ? ಕಾಡಲ್ಲೇ ಆನೆ ಇಲ್ಲ, ಎಂತ ಆನೆ ಮರ ಹೇಳ ನೋಡ್ರಿ. ಇವತ್ತಿನ ಹಾಡು ಹೆಂಗ್ ಗೊತ್ತಾ? ಅಡೆ ಸಟ್ಟ ಸೆಟ್ಟ ಬಗಿಡ ತಗಿಡ ಇದೆಲ್ಲ ಬೇಕನ್ರಿ. ಅದಕ್ಕೆ ಆನೆ ಊರಿಗೆ ನುಗ್ತಾ ಇದೆ. ಅಲ್ಲಿ ಜಾಗ ಇಲ್ಲ ಅಂತ ಆನೆ ಊರಿಗೆ ನುಗ್ತಾ ಇದೆ. ಸರಿ, ಇಂಥವ್ನ ಮಾತೆಲ್ಲ ನಂಬೇಡ್ರಿ. ಮನುಷ್ಯ ಸೂಕ್ಷ್ಮತೆನ ಕಳ್ಕೊತೀಯ ಲೈಫಲ್ಲಿ. ಎಲ್ಲರೂ ಭಾವಜೀವಿಗಳಾಗ್ಬೇಕು. ನಂತರ ಭಾವಜೀವಿಗಳಲ್ಲ, ಎಲ್ಲ ಪಾರ್ಟಿ ಜೀವಿಗಳಾಗಬೇಕು. ಶುಕ್ರವಾರ ಆದ್ಮೇಲೆ ಯಾರು ಬ್ಯುಸಿ, ಭಾನುವಾರ ನೈಟ್ವರೆಗೆ ಯಾರು ಸಿಗ್ಬಾರ್ದು. ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಲೈಫ್ ಇಷ್ಟೇ. ಮದುವೆ ಈ ಥರ ಇರ್ಬೇಕಾ? ನೀವೇ ಹೇಳ್ಬಿಡಿ, ಈ ಥರ ಇರ್ಬೇಕಾ? ನೋಡಪ್ಪ, ಓಕೆ ಸರಿ. ಇವತ್ತು ನಮ್ಮ ನಂದಿನಿ ಮಗು ತಂದೆನ ಕಳ್ಕೊಂಡು ಪುಟ್ಟ ಕೈ ಪುಟ್ಟ ಕಾಲು ಇಟ್ಕೊಂಡು ನಿಮ್ಮ ಎದುರಿಗೆ ಬರ್ತಾ ಇದೆ. ದಯವಿಟ್ಟು ಅದಕ್ಕೆ ಹಾರೈಸ್ತೀರಾ, ಆಚಿಸ್ತೀರಾ? ಓಕೆ, ಚಪ್ಪಾಳೆ ಹೊಡೆಯೋ ಮೂಲಕ ಸ್ವಾಗತಿಸಿ. ನಾನು ಇಷ್ಟು ಹೇಳಿದ್ರೆ ನಾನು ಮಾತು ಕೇಳಿದ ದೇವರೇ ಕಾಪಾಡ್ಬೇಕು. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್, ನನ್ನ ಪುಟ್ಟ ಕಣ್ಣನ್ನ ಪುಟ್ಟ ಕಾಲ್, ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ, ನಾನು ನನ್ನ ಕನಸು. ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ, ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ,
ಗಳಿಗೆಗೆ ಚೂರು ಚಿಗುರೋ ಚಿಗುರು ಕಂಡು ತಣಿವೆ ನಾನು. ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ನನ್ನ ಪುಟ್ಟ ಕಣ್ಣನ್ನ ಪುಟ್ಟ ಕಾಯಿ, ಎದೆ ಮೇಲಿದೆ ಆನಂದದ ಈ ಸೋಜಿಗ. ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನನ್ನ ಕನಸು. ವಾವ್ 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 ವಾವ್, ಸೂಪರ್. ಬಾಪುಟ, ನಿಮ್ಮ ಜೋರು ಚಪ್ಪಾಳೆ. ಸೂಪರ್ ಆಗಿ ಮಾಡ್ತು. ಈ ಪುಟ್ಟ ಡ್ಯಾನ್ಸ್ ಮಾಡೋದು ನೋಡಿ ನಿಮ್ಮ ಶಿವಮೊಗ್ಗದ ಲೇಡೀಸ್ ಕ್ಲಬ್ ಸದಸ್ಯರು ನಾವೊಂದು ಯಾಕೆ ಡ್ಯಾನ್ಸ್ ಮಾಡಬಾರ್ದು ಅಂತ ರೆಡಿ ಆಗ್ಬಿಟ್ಟಿದ್ದಾರೆ. ಯಾವ ಹಾಡು ಅಂತೀರಾ? ಕಂಡೆ ಕಂಡೆ ಗೋವಿಂದ. ಕಂಡೆ ಕಂಡೆ ಗೋವಿಂದನ? ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾರಾ? ಬಾ ನೋಡ್ಕೊಂಬರೋಣ. ಈಗ ನಿಮ್ಮ ಮುಂದೆ ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ ನೋಡ್ಕೊಂಬನ್ನಿ. ಬಾ ಪುಟ್ಟ. ಕಂಡೇನಾ ಗೋವಿಂದನ, ಕಂಡೇನಾ ಗೋವಿಂದನ. ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ. ಕಂಡೆ
ಮಲೆನಾಡು ಹೊಟ್ಟೆ ಕಡುಬಿಗೆ ಫೇಮಸ್ಸು, ಜೇನುತುಪ್ಪಕ್ಕೆ ಫೇಮಸ್ಸು, ಯಾವ್ದ್ಯಾವ್ದಕ್ಕೆ ಫೇಮಸ್ಸು. ಅಯ್ಯೋ ಅದ್ರ ಲೆಕ್ಕ ಹಾಕೋಕ್ಕೆ ಹೋದರೆ ಅದೇ ಒಂದು ದೊಡ್ಡದಾಗುತ್ತೆ. ಈಗ ಒಂದು ಮಲೆನಾಡನ್ನು ಕುರಿತು ಒಂದು ಹಾಡನ್ನು ನಮ್ಮ ಕಲಾವಿದ ತಂಡದವರು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿದ್ದಾರೆ. ದಯವಿಟ್ಟು ಸಾಕು. ಥ್ಯಾಂಕ್ ಯು. ಅಂಬರದ ಅಂಜುರದಿ ನೇಸರನು, ಅಂಗೈಗೆ ಹತ್ತಿರದಿ ನೇಸರನು, ಕಾಸಗಳ ಕುಂಕುಮದ ನೇಸರನು, ಬಾಣಗಳ ದಿಗುವನಿ ನೇಸರನು, ಕಣ್ಣ ತುಂಬ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎನ್ನುವುದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ, ಗೆಳತಿಯೇ. ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ ಓ ಗೆಳೆಯನೇ, ಓ ಗೆಳೆಯನೇ, ಓ ಗೆಳೆಯನೇ, ಗೆಳೆಯನೇ. ರವಿ ತಂಪಾಗೋ ಸಮಯ ಕೊಡುವೆ ನಿನಗೆ ಕೊಡುವೆ ಈ ನನ್ನ ಹೃದಯ. ಪ್ರೀತಿ ಸೋಲದಂತೆ, ಸ್ನೇಹ ಬಾರದಂತೆ, ಆಸೆ ತೀರದಂತೆ ನಾ ಹಕ್ಕಿಗಳ ಅಂತರಂಗ ಹಾಡುತ್ತಿದೆ, ಹೂವುಗಳ ವರ್ಣಗಳ ಮಿಂಚುತ್ತಿದೆ, ಗುಡ್ಡಗಳ ತಂಬೆಲರು ಜಿಕ್ಕುತ್ತಿದೆ, ಎಲ್ಲ ಮರ ಹಣ್ಣುಗಳು ತೂಗುತ್ತಿದೆ, ಮೂಡಣಕ್ಕೆ ಜೀವ ತಂದ ಪಶ್ಚಿಮಕ್ಕೆ ಭಾವ ತಂದ ಆಗುಂಬೆಯ ಪ್ರೇಮ ಸಂಜಯ, ಆಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ, ಗೆಳತಿಯೇ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂದಾಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ.
ರಾಕೆಟ್ ಲೇಡಿ ಚತುರ್ಮುಖ ಜೋಡಿಗೂಡಿ ಹಾಡುತ್ತಾವ ಹಿಂದನ್ ಸುಖ ತಾನು ಬಿದ್ರೆ ಆದಿತೇಳು ತಾಯಿಗೆ ಬೆಳಕ ಮುಂದಿನವರು ಕಂಡ್ರೆ ಸಾಕು ಸ್ವಂತ ಸುಖ 1 2 3 4 ಆದ ಮತ ಹಿಂದಿನಿಂದ ಹರಿದು ಬಂದಿದ್ದು ಒಂದೇ ಮತ ಗುಂಡಿಗೆ ಬಿದ್ದು ಹಾಳಾಗ್ಲಿಕ್ಕೆ 1000 ಮತ ಮುಂದೆ ಹೋಗಿ ಸೇರೋದಲ್ಲಿ ಒಂದೇ ಮತ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡ್ರಿ ನೀವೇ ನಿರ್ಧರಿಸ್ಬೇಕು. ಶಿವಮೊಗ್ಗ ಕಂಡ್ವಿ ಅಂತ ನಾವು ಅಂತೀವಿ, ನಿಮ್ಮನ್ನು ಕಂಡ್ವಿ ಅಂತ ಲೇಡೀಸ್ ಕ್ಲಬ್ ಕಾರ್ಯಕ್ರಮ ಹೇಳುತ್ತೆ. ಹಾಗೆ ಜೀವನನೇ ಹಾಗೆ, ನಮ್ಮನ್ನು ನೀವು ನೋಡ್ತಿರ್ಬೇಕು, ನಿಮ್ಮನ್ನು ನಾವು ನೋಡ್ತಿರ್ಬೇಕು. ಹೀಗೆ ಜೀವನ ನಿರಂತರವಾಗಿ ಸಾಗಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ಪರ್ಫಾರ್ಮೆನ್ಸ್. ಅಪ್ಪಾಜಿ, ಸುವರ್ಣ ಲೇಡೀಸ್ ಕ್ಲಬ್ಬು ಶಿವಮೊಗ್ಗದಲ್ಲಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ ಅಪ್ಪಾಜಿ. ಯಾರು ಅನ್ಕೊಂಡ್ರಾ? ನಿಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟಿಸಿರುವ ಚಿತ್ರ ಸತ್ಯ ಇನ್ ಲವ್. ಆ ಚಿತ್ರದ ಒಂದು ಹಾಡು ಈಗ ನಿಮ್ಮ ಮುಂದೆ ನಿಮ್ಮದೇ ಶಿವಮೊಗ್ಗದ ಸುವರ್ಣ ಲೇಡೀಸ್ ಕ್ಲಬ್ ಸದಸ್ಯರಿಂದ. ನೋಡಿ, ಆನಂದಿಸಿ. ಧನ್ಯವಾದಗಳು. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಚಲಿ ಚಲಿ ಹೋವಾ ಚಲಿ ಚಲವಂಗೆ ಭೂಮಿ ಆಳೋ ನಮ್ಮ ಸ್ವಾಮಿಗೆ. ಚಲಿ ಚಲಿ ಹೋವಾ ಚಲಿ ಚಲವಂಗೆ ಭೂಮಿ ಆಳೋ ನಮ್ಮ ಸ್ವಾಮಿಗೆ. ರಾಮ ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ. ಬೇಕಿಲ್ಲ ನಮಗಿನ್ನೇನು ನೀನೇ ನೀನೇ ನಮಗೆಲ್ಲರೂ. ರಾಮ ಶ್ರೀರಾಮ ರಾಮ ರಘುರಾಮ. ಕಾಯೋ ಕಂತ ತಂದೆ ಮಾತು ಕಾಡಿಗೆ ನೀಡೋದೇ, ಕಲ್ಲ ಕುಂತ ಅಹಲ್ಯೆಗೆ ಜೀವನ ನೀ ತಂದೆ. ಸೀತಾ ಮಾತೆ ಸೋತು ಹೋದ ಪುರುಷೋತ್ತಮನಿ, ಮಾರುತಿಗೆ ಮಾರು ಹೋದ ಮಹಾದೇವನು ನೀ. ಜಯ ಜಯ ಹೋ ಜಯ ಜಯ ಹೋ ರಾಜಕುಮಾರ, ನಿನ್ನ ಕೊಡುಗೆ ಈ ಶರೀರ. ರಾಜ ರಾಮ ನಿಂಗೆ ಶರಣು, ಈ ಪಾದಾನ ಎಂದಿಗೂ ಬಿಡೇನು. ಕೋಟೆ ದೀಪ ಹಚ್ಚಿ ಪೂಜೆ ಗೈವೆ ಬಾರೋ ಹರಿ ರಾಮ ಶ್ರೀರಾಮ ರಾಮ ರಘುರಾಮ.
ರಾಮ ಚೆಲ್ಲಿ ಚೆಲ್ಲಿ ಹೂವ ಚೆಲ್ಲಿ ಚೆಲ್ವಂಗೆ ಭೂಮಿ ಆಡೋ ನಮ್ಮ ಸ್ವಾಮಿಗೆ ಚೆಲ್ಲಿ ಚೆಲ್ಲಿ ಹೂವ ಚೆಲ್ಲಿ ಚೆಲ್ವಂಗೆ ಭೂಮಿ ಆಡೋ ನಮ್ಮ ಸ್ವಾಮಿಗೆ. ಈಗ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಈಗ ನಾನು ದಯವಿಟ್ಟು ಸುವರ್ಣ ವಾಹಿನಿಯ ರಿಸರ್ಚ್ ಮತ್ತು ಮಾರ್ಕೆಟಿಂಗ್ ಹೆಡ್ ಆದಂಥ ಶ್ರೀ ಅನಿಲ್ ನಾರಂಗ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರಿತಿದ್ದೀನಿ. ಹಾಗೆ ಸುವರ್ಣ ಲೇಡೀಸ್ ಕ್ಲಬ್ಬಿನ ಶಿವಮೊಗ್ಗ ವಿಭಾಗದ ನೂತನ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ 6 ಪರ್ಫಾರ್ಮೆನ್ಸ್ ನಡೆದಿದ್ವು. 6ರಲ್ಲಿ ನಾವು 3 ಆಯ್ಕೆಯನ್ನು ಮಾಡಿದ್ದೀವಿ. ಅದಕ್ಕೆ ಜಡ್ಜ್ಮೆಂಟ್ ಆಗಿ ಬಂದಂಥವರು ಶ್ರೀ ರವಿಕುಮಾರ್ ಕೆ ಅವರು, ರಾಜ್ಯ ಪ್ರಶಸ್ತಿ ವಿಜೇತರು, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ PV ವೆಂಕಟರಾಮ್ ಅವರು ಕೂಡ ರಾಜ್ಯ ಪ್ರಶಸ್ತಿ ವಿಜೇತರು, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಪ್ರೈಸ್ ಯಾರಿಗೆ ಬಂತು ಯಾರಿಗಿಲ್ಲ ಅಲ್ಲ, ಯಾರು ಗೆದ್ದಿದ್ದೀರಾ ಗೆದ್ದಿದ್ದಕ್ಕೆ ಸಂತೋಷ ಪಡಿ. ಇಲ್ಲಿ ಸೋಲು ಅನ್ನೋದಿಲ್ಲ, ಅವರನ್ನು ನೀವು ಗೆಲ್ಲಿಸಿದ್ದೀರಾ ಅಂಥೇಳಿ ನೀವು ಕೂಡ ಸಂತೋಷ ಪಡಿ ಅಂತ ಹೇಳ್ತಾ 3rd ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀನಿ. ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಬೆಂಗಳೂರು ಅವರಿಂದ 3rd ಪ್ರೈಸ್ ಹೋಗ್ತಾ ಇದೆ. ಯಾವ ಟೀಮಿಗೆ ಅಂದರೆ ಕೆಳದಿ ಚೆನ್ನಮ್ಮ. ಸೆಕೆಂಡ್ ಪ್ರೈಸ್ SK ಜ್ಯುವೆಲರಿ ಯಶವಂತಪುರ ಬೆಂಗಳೂರು ಅವರಿಂದ ಒಂದು ಗಿಫ್ಟ್. ಸೆಕೆಂಡ್ ಪ್ರೈಸ್ ರಾಮ ಶ್ರೀರಾಮ ಟೀಮ್. ಫಸ್ಟ್ ಪ್ರೈಸ್ ಕೂಡ SK ಜ್ಯುವೆಲರ್ ಯಶವಂತಪುರ ಬೆಂಗಳೂರು ಅವರಿಂದ ಗಿಫ್ಟ್ ಹ್ಯಾಂಪರ್. ಫಸ್ಟ್ ಪ್ರೈಸ್ ತಕ್ಕಡ ತಕ್ಕಡ ತಾಳ. ಧನ್ಯವಾದಗಳು. ಈಗ ದಯವಿಟ್ಟು ಉಮಾಮೂರ್ತಿ ಅವರು ಇಬ್ಬರು ಜಡ್ಜಸ್ಗಳಿಗೆ ಬುಕ್ಕೆ ಮತ್ತು ಮೊಮೆಂಟೋವನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇಲ್ಲಿವರೆಗೂ ನಿಮ್ಮನ್ನೆಲ್ಲ ರಂಜಿಸಿ, ನಿಮ್ಮ ಜೊತೆ ಮಾತಾಡಿ, ನಿಮಗೆ ಖುಷಿಪಡಿಸಿ, ನಿಮ್ಮನ್ನೆಲ್ಲ ಮನರಂಜಿಸಿದವರು ಪಂಚರಂಗಿ ಪಪ್ಪವನ ವಿಕ್ರಮ್. ದಯವಿಟ್ಟು ವಿಕ್ರಮ್ ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯಕಾರ ಮಾಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್, ಪ್ರೆಸ್ದವರು ಮತ್ತು ಎಲ್ಲ ಊರಿನ ಲೇಡೀಸ್ ಕ್ಲಬ್ಬಿನ ಪದಾಧಿಕಾರಿಗಳು, ಮೆಂಬರ್ಸ್ಗಳು, ವೀಕ್ಷಕರಿಗೆ ಮತ್ತು ಎಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳಿಗೆ ಅಭಿನಂದಿಸಿ ಸುವರ್ಣ ಲೇಡೀಸ್ ಕ್ಲಬ್ ಶಿವಮೊಗ್ಗ ಮತ್ತು ಸುವರ್ಣ ಚಾನಲ್ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮೊಟಕುಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.